ನಾನೇ ನಿನ್ಗಿರ ಗತಿ ಮಾತಾಡುವಾಗ ಬಸವಣ್ಣವ್ರ ವಚನ ಕೋಟ್ ಮಾಡಿದ್ರೆ ಅದ್ರ ಸ್ವಲ್ಪ ಸವಿಸ್ತಾರವಾಗಿ ಬಿಡಿಸಿ ಹೇಳ್ಬೇಕಲ್ಲ. ಸಾಕು, ಈಗ ಅಷ್ಟೇ ಲೇಟ್ ಆಗಿದೆ, ಎಕ್ಸ್ಪ್ಲೇನ್ ಲೇಟ್ ಆಗ್ಬೋದು. ಅದ್ರಿಂದ ಮನೆ ಬಂದಾಗ ಹೇಳ್ತೀನಿ ಬಿಡು, ಮಾಡಿ ಅನ್ನೋದು ಹೇಳ್ಬೇಕಲ್ಲ. ನಾಳೆ ಬರ್ತೀನಲ್ಲ ಮನೆಗೆ, ಅವಾಗ ಹೇಳ್ತೀನಿ ಬಿಡು. ಅದು ಇವನ್ ಆರವ ಅಂತ ಹೇಳಿದ್ದು, ಅದಕ್ಕೆ ಅದರಲ್ಲಿ ಸಣ್ಣ ಸಣ್ಣ ತಪ್ಪಾಗಿರ್ತೈತಲ್ಲ, ಅದು ನೀನು ಬಸವಣ್ಣವರ ಪಕ್ಕ ಅನುಯಾಯಿ ನನಗಿಂತ. ಬಹಳ ರಾಜ್ಯಪಾಲರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಮಾತಾಡಬೇಡ. ಅಲ್ಲ, ನಾನು ರೆಡಿ ಇದ್ದೆ. ಅವ್ರು ಬಸವಣ್ಣವ್ರ ಕಡೆಯವರಿಂದ ನಮ್ಮ ಸ್ನೇಹಿತರು. ನಾನು ಗವರ್ನರ್ ಅವರಿಗೆ ಯಾವ ರೀತಿ ಅಗೌರವ ಮಾಡಿದ್ದಾರೆ, ಮತ್ತೆ ಅವ್ರ ಕೈಲೇ ಬಂದ್ಬಿಟ್ಟು ಈ ಸರ್ಕಾರಕ್ಕೆ ಹೊಗಳಿಕೆ ಮಾತುಗಳು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಿರುದು ಬಾವಲಿಗಳು, ಇವೆಲ್ಲ ಹೇಳಿದ್ದೀನಿ ಬೆಳಗ್ಗೆ. ಆ ವ್ಯಕ್ತಿ ಹೆಸರನ್ನು ಕೂಡ ನಾನು ಹೇಳಿದ್ದೀನಿ. ಆ ವ್ಯಕ್ತಿ ಹೆಸರು ಹೇಳಲಿಲ್ಲ, ಜೋಶ್ ಪೌಲ್ ಅಂತ ಹೇಳ್ಬಿಟ್ಟು. ಪೌಲ್, ನನ್ನ ಕಲ್ಲರೆ, ಡೌಟ್ ಹೆಸರಾಯ್ತು ನನಗೆ. ಪ್ರಿಯಾಂಕ್, ಬೆಳಗ್ಗೆಯಿಂದ ನನ್ನ ತಲೆ ತಿಂತಾವ್ರೆ. ನಾನು ಪ್ರಿಯಾಂಕಾ ಅನ್ನಕ್ಕೆ ನಾನು ಗೌರವ ಕೊಟ್ಟು ಅವ್ರು ಪ್ರಿಯಾಂಕಾ ಅಂದೆ, ಗೌರವ ಅಂದ್ಬಿಟ್ಟು. ಇವರು ತಪ್ಪು ಹೇಳ್ತಾ ಇದಾರ, ತಪ್ಪು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಏಕವಚನದಲ್ಲೇ ಹೇಳ್ತೀನಿ. ಹೌದು, ಬಹುವಚನ ಅಂದ್ರೆ ಬಹುವಚನ. ಅದರಿಂದ ಜಿ ಅದರಿಂದ ಈ ನನಗೆ ಅನ್ಸಂತು, ಒಬ್ಬ ಮುಖ್ಯಮಂತ್ರಿಗಳು ಯಾರದಿಂದ ಬಿರುದುಗಳು ತಗೊಬೇಕು, ಯಾರಿಂದ ಅವಾರ್ಡ್ಗಳು ತಗೊಬೇಕು ಅಂದ್ರೆ, ಒಬ್ಬ ಮುಖ್ಯಮಂತ್ರಿ 16 ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಂದ ಅವಾರ್ಡ್ ತಗೊಬೇಕು. ರಾಷ್ಟ್ರಪತಿಗಳಂತವ್ರು ಗೌರವ ಕೊಡಬೇಕು. ನೀವು ಸಿದ್ದರಾಮಯ್ಯನವರು ಈ ತರದ ವ್ಯಕ್ತಿ ಅಂತ ಹೇಳ್ಬಿಟ್ಟು, ಅದು ಬಿಟ್ಬಿಟ್ಟು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋನ್ ಕೈಲಿ ನೀವು ಅವಾರ್ಡ್ ತಗೊಂಡ್ರೆ ಅದೇನು ಗ್ರಾಮಿ ಅವಾರ್ಡ್ ಮಾಡ್ತಿಲ್ಲ ಅಧ್ಯಕ್ಷರೇ. ಆಕ್ಸ್ಫರ್ಡ್ ಹೆಸರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ರಾಜ್ಯಪಾಲ ಕೈಯಲ್ಲಿ ಏಳ್ಸೋ ಮುಖಾಂತರ ಅದಕ್ಕೆ ಘನತೆ ಗೌರವವನ್ನ ಕಡಿಮೆ ಮಾಡ್ತಾರೆ. ನಾನು ಹೇಳ್ದಾಗಲ್ಲ, ಮುಖ್ಯಮಂತ್ರಿಯವರ ಆಫೀಸಲ್ಲಿ ಕೆಲಸ ಮಾಡೋರಲ್ಲಿ, ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರಲ್ಲಿ ಅವ್ರು ಮನುಷ್ಯರಲ್ವಾ? ಅವ್ರಿಗೇನು ವೈಯಕ್ತಿಕವಾದಂತ ಅಸ್ತಿತ್ವ ಇರಲ್ಲ ಅಂತೀರಾ? ಯಾಕೆ ಹೇಳಕ್ ಅಕ್ಕಿಲ್ವಾ? ಯೂನಿವರ್ಸಿಟಿ ಅಲ್ಲ, ನಮ್ಮ ಆಫೀಸ್ ಈಗ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಹೇಳಿರೋದು ನನಗೇನು ಬೇಜಾರಿಲ್ಲ. ನೆಕ್ಸ್ಟ್ ನಾನು ಅವರ ಕೃಷಿ ಇದಕ್ಕೆ ಹೋಗ್ತೀನಿ, ಅವ್ರಿಗೊಂದು ಅವಾರ್ಡ್ ಕೊಡೋಣ. ಅವ್ರ PN ಯಾರನ್ನ ಕರೆದು ಅವ್ರ ಕೈಲಿ ಅವಾರ್ಡ್ ಕೊಡಿಸ್ಬಿಡ್ತೀನಿ. ನಾವೆಲ್ಲ ಚಪ್ಪಾಳೆ ತಟ್ತೀನಿ, ಖುಷಿಯಾಗಿ ಬಿಡಿ. CM ಘನತೆ ಗೌರವ ಹೇಳಿದೆ ಅಷ್ಟೇ. ನಾನು CM ಆ ಥರದ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಆ ಚೇರ್ ಆ ವ್ಯಕ್ತಿತ್ವ ಇರ್ತಕ್ಕಂಥದ್ದು. ಅವ್ರಿಗೆ ಆ ಥರದ ಒಂದು ಗೌರವ ಕೊಡಬೇಕಾದ್ರೆ ಆ ಥರದ ವ್ಯಕ್ತಿತ್ವ ಇರ್ತಕ್ಕಂಥ ಆರ್ಥಿಕ ತಜ್ಞರು ಆ ಥರದವ್ರು ಕೊಟ್ಟರೆ ಅದಕ್ಕೊಂದು ಬೆಲೆ ಇರ್ತದೆ. ಆ ರೀತಿ ಬರ್ಸ್ಕೊಂಡಿರುವಂಥದ್ದೇ ಅಪಮಾನ. ನನಗೆ ಅನ್ಸುವಂಥದ್ದು 20 ತಿಂಗಳಾಯ್ತು ಅಲ್ಲ, ಅವಾಗ ಒಂದ್ಸರಿ ಒಂದ್ಸರಿ ಇಲ್ಲ, ಎಲ್ಲರೂ ಮಾತಾಡ್ಲಿಕ್ಕಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬೇಡ ಶರತ್, ನೀವು ಮತ್ತೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ ಮಾತಾಡೋಕೆ ಸರ್ಕಾರ ಇಷ್ಟೆಲ್ಲ ಬರ್ಸ್ಕೊಂಡಿದೆಯಲ್ಲ, 20 ತಿಂಗಳಾಗಿದೆ ಸರ್ಕಾರ ಬಂದು, 20 ತಿಂಗಳಾಗಿದೆ, ಇನ್ನು ಟೇಕ್ ಆಫೇ ಆಗಿಲ್ಲ. ಅವಾಗ ರನ್ವೇಗ್ ಬಂದೈತೆ ಅಂತ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ದೆ, ರನ್ವೇಗ್ ಬಂದೈತೆ ಅಂತ. ಆಗ್ಲೇ ಶುರುವಾಯ್ತು ಒದ್ದು ಕಿತ್ಕಂತೀನಿ ಅಂತ, ಆಗ್ಲೇ ಶುರುವಾಯ್ತು. ಅಡ್ಡ ಬರ್ತಾವೆ, ಏನು ರನ್ವೇಗೆ ಬೆಕ್ಕುಗಳ ಅಡ್ಡ, ಎಲ್ಲ ಅಡ್ಡಗಳು ಬರ್ತಾವೆ. ನಿಮ್ದು ಟೇಕ್ ಆಫೇ ಆಗದೆ ಇರೋ ಸರ್ಕಾರಕ್ಕೆ ಅವಾರ್ಡ್ಗಳು ಹೆಂಗ್ ಕೊಡ್ತಾರೆ ನಿಮ್ಗೆ ಜನ? ಅವಾರ್ಡ್ಗಳ ಈ ವ್ಯವಸ್ಥೆ ಹೆಂಗ್ ಬರ್ತೈತೆ ನಿಮ್ಗೆ? ಅದರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಈ ತರ ಹೊಗಳು ಭಟ್ರ ಕೈಲಿ ಅವಾರ್ಡ್ಗಳನ್ನ ತಗೊಂಬೇಡಿ. ಅದಕ್ಕೋಸ್ಕರ ತಜ್ಞರಿದ್ದಾರೆ, ಅದಕ್ಕೋಸ್ಕರ ಜಗಮೆಚ್ಚಂತವರು ಜ್ಞಾನಿಗಳಿದ್ದಾರೆ, ವಿಜ್ಞಾನಿಗಳು, ಅವ್ರ ಕೈಲಿ ತಗೊಳ್ಳಿ. ಅದಕ್ಕೊಂದು ಅರ್ಥ ಬರುತ್ತೆ, ಅವಾರ್ಡ್ಗೊಂದು ಅರ್ಥ ಬರ್ತತೆ. ಈ ತರ ಮನೇಲಿ ಕೆಲಸ ಮಾಡೋರ್ ಕೈಲೆಲ್ಲ ನೀವು ಅವಾರ್ಡ್ ತಗೊಂಬಿಟ್ರೆ, ಅದು ರಾಜ್ಯಪಾಲರ ಕೈಲಿ ಓಡಿಸ್ಬಿಟ್ರೆ ರಾಜ್ಯಪಾಲರಿಗೂ ಅವಮಾನ. ನಾನು ಬರಿತೇನೆ, ರಾಜ್ಯಪಾಲರಿಗೂ ಒಂದು ಪತ್ರ ಬರಿತೀನಿ, ಹಿಂಗೆಲ್ಲ ಮಾಡಿದ್ದೀರಾ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಬಂದ ಮೇಲೆ ಪದೇ ಈ ಸರ್ಕಾರ ಪಾಪರಾಗಿದೆ ಅಂತ ನಾನು ಹೇಳಿದ್ದೀನಿ, ಬಹಳ ಸರಿ ಹೇಳಿದ್ದೀನಿ. ಹಣ ಇಲ್ಲ,
ಶಾಸಕರು ಕೂಡ ಭಾಳಷ್ಟು ಕಾಮೆಂಟ್ಗಳು ಮಾಡಿದ್ದಾರೆ, MLAಗಳು ಮಾಡಿದ್ದಾರೆ, ಅಡ್ವೈಸರ್ಸು ಮಾಡಿದ್ದಾರೆ. ಇಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ನೀವು ರದ್ದು ಮಾಡ್ತಾ ಇದ್ದೀರಾ. DK ಶಿವಕುಮಾರ್ ಅವರ ನೇತೃತ್ವದ ಒಂದು ಸಮಿತಿ 9 ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ವಿದ್ಯಾಭ್ಯಾಸನ ಹೆಚ್ಚು ಮಾಡಕ್ಕೆ ಹೇಳಿದಾರೋ ಅಲ್ಲ ವಿದ್ಯಾಭ್ಯಾಸ ಕುಂಠಿತ ಮಾಡಕ್ಕೆ ಹೇಳಿದಾರೋ ನನಗೆ ಅರ್ಥ ಆಗಿಲ್ಲ. ಯಾಕೆ DK ಶಿವಕುಮಾರ್ ಅವ್ರನ್ನ ಇದು ಮಾಡಿದ್ದಾರೆ? ಹಿಂದೆ ಇವರೇ ಮಂತ್ರಿ ಆಗಿದ್ರು ಒಂದು ಸಮಿತಿ. ನಾನು ಪರಮೇಶ್ವರ್ ಅವರು ಅದಕ್ಕೆ ಚೇರ್ಮನ್ ಆಗಬೇಕಾಯಿತು. ಇದು ನರ್ಸಿಂಗ್ ಕಾಲೇಜುಗಳು ಅವ್ರು ಅವಾಗ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು ಅಲ್ಲ ಸರ್, ಹೆಲ್ತ್ ಮಿನಿಸ್ಟ್ರು, ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಕೈ ಕೆಳಗಡೆ ಎಲ್ಲ ಒಂದು ಆಗಬೇಕಾಗಿತ್ತು. ಏನು ಕಾಲೇಜುಗಳು ಕೊಡೋದು, ಇವ್ರನ್ನ ಸೈಡ್ಗೆ ಹಾಕ್ಬಿಟ್ರು, ಅವ್ರು ಕೂತ್ಕೊಂಡ್ಬಿಟ್ರು. ಏನು ಕೊಟ್ಟಿದ್ದೇನು ಸಾವಿರಾರು ಬೀದಿಗೆ. ನಾನು ನೋಡಿದೆ ನಮ್ಮ ನಾಯಂಡಹಳ್ಳಿ ಹತ್ರ ಒಂದೇ ಬಿಲ್ಡಿಂಗು 3 ಬೋರ್ಡು, ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು ಬೋರ್ಡು. ಏನು ಫೆಸಿಲಿಟಿನೇ ಇಲ್ಲ. ಯಾವ ಮಾನದಂಡದಲ್ಲಿ ಕೊಟ್ರಿ? ಈಗ ನಾನು ಹೇಳ್ತಾ ಇರೋದು ಈ 9 ಯೂನಿವರ್ಸಿಟಿಗೆ ಕೊಡಬೇಕಾದ್ರೆ ಇದ್ರ ಮೇಲೆ ಮಾನದಂಡ ಇದೆ. ಸುಮ್ಮನೆ ಏನು ಕೊಟ್ಟಿಲ್ಲ, ಮಾನದಂಡದ ಮೇಲೆ ಕೊಟ್ಟಿರೋದು ನಾವು. ಏನ್ ಮಾನದಂಡ? ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GER ಡಿಸ್ಟ್ರಿಕ್ಟ್ ವೈಸ್ 2015-16ರಿಂದ 2020-21 ಅದರಲ್ಲಿ ಏನು ಹೇಳ್ತೈತೆ? ಇಲ್ಲಿ ನಮ್ಮ ಇವರಿದ್ದಾರಲ್ಲ, ಅಲ್ಲ ಇವರು ಜಾಸ್ತಿ ಆಗಿರೋರು ನಮ್ಮ ದಕ್ಷಿಣ ಕನ್ನಡ ನೋಡು, ಅವರು ಮಕ ಕಳೆ ಬಂದ್ಬಿಡ್ತು ನಮ್ಮ ಸ್ಪೀಕರು. 65.58% ಅಂದ್ರೆ ಹೈಯರ್ ಎಜುಕೇಶನ್ಗೆ ಹೋಗುವಂಥವ್ರು, ಗ್ರಾಜುಯೇಷನ್ಗೆ ಹೋಗುವಂಥವ್ರು ನಿಮ್ಮಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಫಸ್ಟ್ ಓದ್ದೆ ಅದನ್ನೇ. ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 65.58%. ಟಾಪ್, ನೀವೇ ಟಾಪ್. ಈಗ ಸದ್ಯಕ್ಕೂ ನೀವೇ ಟಾಪ್, ನಮ್ಗಿಂತ ಮೇಲೆ ಕೂತಿದ್ದೀರ ಟಾಪ್. ಸನ್ಮಾನ್ಯ ಅಧ್ಯಕ್ಷರೇ, ಬಾಗಲಕೋಟೆ 25%. ಎಲ್ಲಿನ ನಿಮಗೂ ಅವ್ರಿಗೂ ಅಜಗಜಾಂತರ ಬಾಗಲಕೋಟೆಗೆ. ಆಮೇಲೆ ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 10.62. ಬರ್ತೀನಿ. ನೀನ್ ನನ್ನ ಫ್ರೆಂಡ್ ನಿನ್ ಬಿಟ್ಬಿಟ್ರೆ ಬಿಡ್ತೀಯ? ನಮ್ಮ ಮೊನ್ನೆನೇ ಹೋದಾಗ ಅಲ್ಲಿ ಅಟ್ಯಾಕ್ ಮಾಡಿದ್ಯಾ? 10%. ಮಂಡ್ಯ ಬೇಕಾ? ಮಂಡ್ಯ ಅಂದ್ರೆ ಇಂಡಿಯಾ. ನಾನು ಹೇಳಿಲ್ಲ ಅಂದ್ರೆ ಹೇಳ್ತಾರೆ ಮಂಡ್ಯ ಅಂದ್ರೆ ಇಂಡಿಯಾ. ಅಲ್ಲೆಷ್ಟು ಗೊತ್ತಾ? 20.96%. 20% ಮಂಡ್ಯದಲ್ಲಿ. ಕೊಡಗು ಅಲ್ಲೂ ಕೂಡ 16%. ಹಾಸನ್ 15%. ಹಾವೇರಿ 45%. ಕೊಪ್ಪಳ 16%. ಈ ಆಧಾರದ ಮೇಲೆ ಎಲ್ಲೆಲ್ಲಿ ಎಜುಕೇಶನ್, ಹೈಯರ್ ಎಜುಕೇಶನ್ ಕುಂಠಿತ ಆಗ್ತಾ ಇದೆ ಅದನ್ನ ನಾವು ಮಂಗಳೂರು ಲೆವೆಲ್ಗೆ ತರಬೇಕು, ಉಡುಪಿ ಲೆವೆಲ್ಗೆ ತರಬೇಕು. ಅವ್ರಿಗೂ ಆ ರೀತಿಯಾದಂಥ ಒಂದು ಇಲ್ಲಿರುವಂಥ SC/ST ಜನಾಂಗ ಇರ್ಬೋದು, ಬೇರೆ ಜನಾಂಗ ಇರ್ಬೋದು, ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತೇಳಿ ಈ 9 ಯೂನಿವರ್ಸಿಟಿನ ಮಾಡಿದ್ದು.